ನನ್ನ ಹೆಸರು ವಿಕ್ರಮ್ ಅಂತ, ವಿಜಯನಗರ ನಿವಾಸಿ. ನಾನು ಪಂಚಮುಖಿ ಹನುಮಾನ್ ಟೆಂಪಲ್ಗೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ. ಮತ್ತು ಇಲ್ಲಿ ಕ್ಷೇತ್ರದ ಮಹಿಮೆ ಮತ್ತು ಶಕ್ತಿನ ನಾನು ಫೀಲ್ ಮಾಡಿದ್ದೀನಿ, ನೋಡಿದ್ದೀನಿ. ನನ್ನ ಕೆರಿಯರಲ್ಲಾಗಲಿ ಅಥವಾ ನಮ್ಮ ತಾಯಿ ಆರೋಗ್ಯದಲ್ಲಾಗಲಿ ತುಂಬ ಸಹಾಯ ಆಗಿದೆ. ಪಂಚಮುಖಿ ಹನುಮಾನ್ ದೇವಸ್ಥಾನ ಸಿಗೋದೇ ತುಂಬ ವಿರಳ. ಅದು ನಮ್ಮ ಅತ್ತಿಗುಪ್ಪೆ ಕ್ಷೇತ್ರದಲ್ಲಿ ಇದ್ದಾರೆ. ಅದು ನಮಗೆಲ್ಲ ತುಂಬ ಅದೃಷ್ಟ. ಸೊ ನಾನು ಏನೇನು ಹೇಳೋದು ಅಂದರೆ, ಪಂಚಮುಖಿ ಹನುಮಾನ್ ಹತ್ರ ಬನ್ನಿ, ಕೇಳ್ಕೊಳ್ಳಿ. ದೇವರು ನಿಜವಾಗ್ಲೂ ಸಹಾಯ ಮಾಡ್ತಾರೆ. ಭಕ್ತಿಯಿಂದ ಶರಣಾದರೆ ಅವರಷ್ಟು ಸಹಾಯ ಮಾಡೋದಕ್ಕೆ ಕಲಿಯುಗದಲ್ಲಿ ಯಾರೂ ಇಲ್ಲ. ಮೌನ ಅಂತ, ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ಈಗ ಬ್ಯಾಂಕ್ ಇಂಟರ್ವ್ಯೂ ಇದೆ, ಹಾಗಾಗಿ ಬಂದಿದ್ದೀನಿ. ಟೆಂಪಲೆಲ್ಲ ಅಂದರೆ ಎಲ್ಲ ಪವರ್ಫುಲ್ ಅಂತ ಹೇಳ್ತಾರೆ, ಹಾಗಾಗಿ ಬಂದಿದ್ದೀನಿ. ಚೆನ್ನಾಗಿ ಅನ್ನಿಸುತ್ತೆ, ವೈಬ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಪೂಜೆ ಅರ್ಚನೆ ಇದೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಮೊನ್ನೆ ಹನುಮ ಜಯಂತಿ ಆಯಿತು. ಸುಮಾರು 5,000 to 10,000 ಜನ ಸೇರಿದರು. ತುಂಬ ಚೆನ್ನಾಗಿ ನಡೀತು. ಅನ್ನದಾನ ಸೇವೆ ಇತ್ತು. ಅವರವ್ರ ಶಕ್ತಾನುಸಾರ ಅವರವ್ರ ದನ ದವಸಗಳು ಅವೆಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ನಡೀತು. ಮೊನ್ನೆ ಎಲ್ಲ 3 ದಿನ ಚೆನ್ನಾಗಿತ್ತು. ಹೌದೌದು, ಪವರ್ಫುಲ್ಲು. ಒಂದು ಇದೆ ಗುಂಡ್ಕಲ್ಲು, ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿಕೊಂಡು ಬಲಗಡೆ ತಿರುಗುತ್ತೋ ಎಡಗಡೆ ತಿರುಗುತ್ತೋ ಅವ್ರವ್ರ ಇದು ಕೆಲಸ ಆಗುತ್ತೆ ಅಂತ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಭಗವಾನ್ ಅಂತೇಳಿ. ನಾನು RR ನಗರಿಂದ ಬಂದಿದ್ದೀನಿ. ನಾವು ಸುಮಾರು ಈ ದೇವಸ್ಥಾನಕ್ಕೆ ಒಂದು 10-12 ವರ್ಷಗಳಿಂದ ಬರ್ತಾಯಿದ್ದೇನೆ. ಈ ದೇವರ ಮಹಿಮೆ ಏನು ಅಂತಂದರೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಕಡೆ ಸುತ್ತಮುತ್ತಲು ಎಲ್ಲೂ ಇಲ್ಲ. ಹಾಗೆ ತುಂಬ ಪವಾಡ ಪುರುಷಾದ ದೇವಸ್ಥಾನ ಇದು. ಈ ದೇವಸ್ಥಾನದ ಬಂದು ನೀವು ಏನೇ ಕೋರಿಕೆ ಕೇಳ್ಕೊಂಡ್ರೂ ನೀವು ಕೇಳಿದ್ದು ಆಗುತ್ತೆ ಅನ್ನೋ ಭರವಸೆ ಎಲ್ರಿಗೂ ಇದೆ ಇಲ್ಲಿ. ಸೊ ಅದೇ ರೀತಿ ನಾವು ಬರ್ತಾಯಿದ್ದೀವಿ. ಈ ದೇವಸ್ಥಾನದಲ್ಲಿ ಶನಿವಾರ ಮಂಗಳವಾರ ಬಿಟ್ಟರೆ ಬೇರೆ ದಿನ ಬಂತು ಅಂತಂದರೆ ದೇವರ ಕಲ್ಲಿದೆ. ಕಲ್ಲ ಮೇಲೆ ಕೂತ್ಕೊಂಡು ನಿಮಗೆ ಬೇಕಿರೋ ಆಸೆಗಳನ್ನ ಏನು ಬೇಕು ಅಂತಂದರೆ, ನಿಮ್ಮ ಏನೇ ಕೋರಿಕೆಗಳಿತ್ತು ಅಂದರೆ ಅದನ್ನು ಕೇಳ್ಕೊಳ್ತು ಅಂದರೆ ಈಡೇರುತ್ತೋ ಇಲ್ಲ ಅಂತೇಳಿ ದೇವರು ಅಲ್ಲೇ ನಿಮಗೆ ತಿಳಿಸ್ಬಿಡ್ತಾರೆ. ಸೊ ಅಷ್ಟು ಮಹಿಮೆ ಇದೆ ಈ ದೇವಸ್ಥಾನದಲ್ಲಿ. ಅದಲ್ಲದೆ ಈ ಒಂದು ಸಲ ದೇವಸ್ಥಾನಕ್ಕೆ ಬಂದೋಯ್ತು ಅಂದರೆ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತದೆ. ಅವತ್ತಿನ ದಿನ ಎಲ್ಲ ತುಂಬ ಸಮಾಧಾನವಾಗಿ ಸಂತೋಷವಾಗಿರ್ಬೋದು. ನಿಮಗೆ ಏನು ಆಸೆಗಳಿದೆ, ಏನು ಪೂರೈಕೆ ಆಗಬೇಕಾಗಿದೆ, ಇಲ್ಲಿ ಬಂದು ದೇವ್ರನ್ನ ಬೇಡ್ಕೊಳ್ತು ಅಂದರೆ ಎಲ್ಲ ಕೆಲಸಗಳು ಆಗ್ತವೆ. ನನ್ನ ಹೆಸರು ರಕ್ಷಿತಾ ಅಂತ. ಇಲ್ಲಿ ಕ್ಲಾಸಸ್ಗೆ ಅಂತ ಬರ್ತಾಯಿದ್ದೆ. ನಮ್ಮ ಮನೆಯಿರೋದು ವಿದ್ಯಾರಣ್ಯಪುರ. ಇಲ್ಲಿ ಕ್ಲಾಸ್ಗೆ ಅಂತ ಬಂದಾಗ ದೇವಸ್ಥಾನ ನೋಡಿದ್ದು. ಬಂದಮೇಲೆ ನಂಗೆ ತುಂಬ ಇಷ್ಟ ಆಯಿತು. ನಾನು ಲಾಸ್ಟ್ ವೀಕ್ ಬಂದಿದ್ದೆ. ತುಂಬ ಪೀಸ್ಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ. ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ ಸಮಾಧಾನವಾಗಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಇವತ್ತು ಶನಿವಾರ ಅಂತ ಹೇಳಿ ಬೆಳಗ್ಗೆನೇ ಬಂದು ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ಪ್ರತಿ ಶನಿವಾರ ಬರ್ತೀನಿ, ನನ್ನ ಕೈಲಾದಷ್ಟು ಬರ್ತೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಯ್, ನಮ್ಮ ಹೆಸರು ಅಭಿ ಅಂತ. ನಾವು ಇಲ್ಲೇ ಓದ್ತಾ ಇರೋದು KPSCಗೆ. ಎವ್ರಿ ಸ್ಯಾಟರ್ಡೇ ರೆಗ್ಯುಲರಾಗಿ ಈ ಟೆಂಪಲಿಗೆ ಬರ್ತಾಯಿದ್ವಿ. ಇಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಯೂಶ್ವಲಿ ಸ್ಯಾಟರ್ಡೇ ಅಂದರೆ ಹನುಮಂತನ ವಾರ ಅಲ್ಲ, ಸೊ ಹಂಗಾಗಿ ಎಲ್ಲರೂ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಎಲ್ಲ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಂಡು ಹೋಗ್ತೀವಿ.